ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ನಾನು ನಿಮ್ಮ ರಾಯನ ಹುಡುಗಿ ರಂಜನಾ ಮಾತಾಡತ್ತೇನೆ ರೀ. ನಾವು ಇವತ್ತು ಹೊಂಟೇವ್ರಿ ಮಂಗಸೂಳಿ ಮಲ್ಲಯ್ಯನ ದರ್ಶನ ಮಾಡಕ್ರಿ. ನಿಮಗೂ ತೋರಿಸ್ತೇನೆ ರೀ, ಬರ್ರಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ರಿ. ಮಂಗಸೂಳಿ ಮಲ್ಲಯ್ಯ ದೇವಸ್ಥಾನದ ರೀ ಇತಿಹಾಸ ಹೇಳ್ತೇನೆ ರೀ, ಕೇಳ್ರಿ. ಶ್ರೀ ಮಂಗಸೂಳಿ ಮಲ್ಲಯ್ಯ ದೇವಸ್ಥಾನವು ಕಾಗವಾಡಿನಿಂದ 12.7 ಕಿಲೋಮೀಟರ್, ಮಿರಜ್ನಿಂದ 30.2 ಕಿಲೋಮೀಟರ್, ಸಾಂಗ್ಲಿಯಿಂದ 38.6 ಕಿಲೋಮೀಟರ್, ಅಥಣಿಯಿಂದ 27.5 ಕಿಲೋಮೀಟರ್, ಬೆಳಗಾವಿಯಿಂದ 119.4 ಕಿಲೋಮೀಟರ್ ದೂರದಲ್ಲಿದೆ. ಮಲ್ಲ ಮತ್ತು ಮನಿ ಎಂಬ ಇಬ್ಬರು ರಾಕ್ಷಸರು ಭೂಮಿಯ ಮೇಲೆ ಜನರನ್ನು ಮತ್ತು ಋಷಿಗಳನ್ನು ಬಹಳಷ್ಟು ಹಿಂಸಿಸಲು ಪ್ರಾರಂಭಿಸಿದರು. ನಂತರ ಎಲ್ಲ ಸಪ್ತರ್ಷಿಗಳು ಶಿವನನ್ನು ಪ್ರಾರ್ಥಿಸಿ ಅವರನ್ನು ತೊಡೆದು ಹಾಕಲು ಒತ್ತಾಯಿಸಿದರು. ನಂತರ ಶಿವನು ಖಂಡೋಬನ ಅವತಾರದಲ್ಲಿ ಭೂಮಿಗೆ ಬರುತ್ತಾನೆ. ದೇವಿ ಪಾರ್ವತಿ ಮಲ್ಸಾ ಅವತಾರದಲ್ಲಿ ಖಂಡೋಬನೊಂದಿಗೆ ಬರುತ್ತಾಳೆ. ಖಂಡೋಬ ಮತ್ತು ಮಲ್ಸಾ ಒಟ್ಟಾಗಿ ಮಲ್ಲ ಮತ್ತು ಮನಿ ಎಂಬ ರಾಕ್ಷಸರನ್ನು ಕೊಂದರು. ಭಗವಾನ್ ಖಂಡೋಬನು ಮಲ್ಲ ಎಂಬ ರಾಕ್ಷಸರನ್ನು ಕೊಂದ ಸ್ಥಳವು ಮಂಗಸೂಳಿ ಎಂದು ಪ್ರಸಿದ್ಧವಾಯಿತು. ಮಲ್ಲ ಎಂದರೆ ರಾಕ್ಷಸನ ಹೆಸರು ಮತ್ತು ಸುಳಿ ಎಂದರೆ ಕೊಲ್ಲಲ್ಪಟ್ಟರು ಎಂದರ್ಥ. ಆದ್ದರಿಂದ ಭಕ್ತರು ಭಗವಾನ್ ಖಂಡೋಬವನ್ನು ಮಂಗಸೂಳಿ ಮಲ್ಲಯ್ಯ ಎಂದು ಕರೆಯುತ್ತಾರೆ. ಇದಾಗಿತ್ರಿ ಇವತ್ತಿನ ಲಾಗ. ಮತ್ತೆ ಸಿಗೋನು ರೀ ಮತ್ತೊಂದು ಲಾಗದಾಗ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಜೈ ಮಲ್ಲಾರ ಅಂತ ಕಮೆಂಟ್ ಮಾಡಿರಿ. ಹಂಗೆ ವಿಡಿಯೋನ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ಒಂದು ಲೈಕ್ ಕೊಡೋದ್ರ ಮೂಲಕ ನಂಗೆ ಸಪೋರ್ಟ್ ಮಾಡಿರಿ. ಬಾಯ್.